ಧರ್ಮಾಧಿಕಾರಿಗಳು ಧರ್ಮ ಬೋಧನೆ ಮಾಡೋರು ಮಾತ್ರ ಅಲ್ಲ, ನಡ್ಕೊಳ್ಳೋರಂಗೆ ಎಲ್ರಿಗೂ ನ್ಯಾಯ ಕೊಡೋರು. ಅವ್ರ ಕುಟುಂಬದಿಂದ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ, ಏನೋ ಷಡ್ಯಂತ್ರ ಇದೆ ಅಂತ ನಮ್ಮ ಒಳ ಮನಸ್ಸು ಹೇಳ್ತಾ ಇತ್ತು. ನನ್ನ ಮನಸ್ಸು ಒಪ್ಕೊಂಡಿರಲಿಲ್ಲ ಅವ್ರ ಮೇಲಿನ ಆರೋಪಗಳನ್ನು. ಆ ಕಾರಣಕ್ಕೇ ಷಡ್ಯಂತ್ರ ಅಂತ ನಾನು ಹೇಳಿದ್ದೆ. ತನಿಖೆ ನಡೆಸಿ ಷಡ್ಯಂತ್ರ ಬಯಲಿಗೆ ಬಂದಿದೆ. ಷಡ್ಯಂತ್ರದ ಆಳ ಅಗಲವನ್ನು ವ್ಯಾಪಕವಾಗಿ ತನಿಖೆ ನಡೆಸಬೇಕು ಅಂದರೆ ನನಗನ್ಸುತ್ತೆ ಗೃಹ ಸಚಿವರ ಹೇಳಿಕೆ ಎಲ್ಲ ಗಮನಿಸಿದ ಮೇಲೆ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಇನ್ನೊಂದು ಆಯಾಮದ ತನಿಖೆ ನಡೆಸಬೇಕು. ಬುರ್ಡೆ ಗ್ಯಾಂಗನ್ನು ಮಾತು ಕೊಟ್ಟು ಕೇಳಿಕೊಂಡು ಒಂದು ಆಯಾಮದ ತನಿಖೆ ನಡೆಸಿದ್ದೀರಿ. ಇನ್ನೊಂದು ಆಯಾಮದ ತನಿಖೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಯಾಕಾಗಿ ಮಾಡಿದ್ರು, ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಷಡ್ಯಂತ್ರ ಯಾಕಾಗಿ ಮಾಡಿದ್ರು, ಇವ್ರಿಗೆ ಫಂಡಿಂಗ್ ಎಲ್ಲಿಂದ ಬಂತು, ಅವ್ರ ಹುನ್ನಾರ ಏನಿತ್ತು, ಏನಾದರೂ ಮತಾಂತರ ಮಾಫಿಯಾ ಇದಕ್ಕೆ ಕಾರಣ ಇದೆಯಾ, ಅಥವಾ ಇನ್ಯಾವುದಾದ್ರು ವ್ಯವಹಾರಗಳೇನಾದ್ರು ಕಾರಣ ಇದೆಯಾ, ಅಥವಾ ಹಿಂದೂ ಧರ್ಮ ಇಂದ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಳ್ಳೋದೇ ಇವ್ರ ಉದ್ದೇಶವಾಗಿತ್ತ. ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಹಾಲಿ ಸರ್ಕಾರದ ನೇತೃತ್ವದ ಸಮಗ್ರ ತನಿಖೆ ಪರಿಪೂರ್ಣ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಆಗಲಿ, ಇನ್ನೊಂದು ಮುಖದ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ.